ಚಾನೆಲ್ ನಿಮ್ಮ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಶ್ವಿನಿ, ನಚಿಕೇತ್ ಮತ್ತು ಅಂಜು ಇಬ್ರು ಕೂಡ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅಶ್ವಿನಿ ಹೇಗೋ ತಿಳ್ಕೊಂಡ್ಬಿಡ್ತಾಳೆ. ನಂತರ ಎಂಗೇಜ್ಮೆಂಟ್ ಅನ್ನ ಹೇಗಾದ್ರೂ ಮಾಡಿ ಮುರಿಬೇಕು ಅಂತ ಅಶ್ವಿನಿ ಊರಾಚೆ ಇರುವ ಶಿವನ ದೇವಸ್ಥಾನಕ್ಕೆ ಬರ್ತಾಳೆ. ಈ ಕಡೆ ಭೂಮಿ ಎಂಗೇಜ್ಮೆಂಟ್ ತಯಾರಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಏನೋ ಒಂದನ್ನ ಮರ್ತ್ಬಿಟ್ಟು ಹೋಗಿ ತಗೊಂಬರೋಣ ಅಂತ ಹೇಳಿ ಹೊರಗಡೆ ಬರ್ತಾಳೆ. ಈ ಕಡೆ ಸ್ಟೇಜ್ ಕೂಡ ಎಂಗೇಜ್ಮೆಂಟ್ಗೆ ಸಿದ್ಧವಾಗಿರುತ್ತೆ. ಇನ್ನೊಂದು ಕಡೆ ಭೂಮಿ ವಾಪಸ್ ಬರ್ತಾ ಇರೋ ಟೈಮಲ್ಲಿ ಅಲ್ಲೇ ಜೋಗ್ತಿ ಅಮ್ಮನ್ನ ನೋಡ್ಬಿಟ್ಟು ಭೂಮಿ ಏನೋ ಜೋಗ್ತಿ ಅಮ್ಮನ ಹತ್ರ ಹೋಗಿ ಮಾತಾಡಬೇಕು ಅಂತ ಅನ್ಕೊಂಡು ಜೋಗ್ತಿ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ನಮಸ್ಕಾರ ಅಂತ ಹೇಳಿದಾಗ, ಬಾ ಮಗಳ, ಆ ತಾಯಿ ನಿನ್ನನ್ನ ಇಲ್ಲಿಗೆ ಕರ್ಸ್ಕೊಂಡವಳ, ನೀನೇ ಇಲ್ಲಿಗೆ ಬಂದಿಲ್ಲ ಮಗಳ ಅಂತ ಜೋಗ್ತಿ ಅಮ್ಮ ಹೇಳ್ತಾರೆ. ಆಗ ಅಮ್ಮ ಏನು ಹೇಳ್ತಾ ಇದ್ದೀರಾ ನೀವು, ನನಗೇನು ಅರ್ಥನೇ ಆಗ್ತಿಲ್ಲ, ನಿಮ್ಮ ಹತ್ರನೇ ಏನು ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳಿದಾಗ, ಹಂಗಲ್ಲ ಏನೂ ಇಲ್ಲ ಮಗಳ, ನಿನ್ನ ನೋಡಿದರೆ ಏನೋ ಕಳ್ಕೊಂಡಿದ್ಯಾ ಅಂತ ಅನ್ನಿಸ್ತೈತೆ, ಕಳ್ಕೊಂಡವರ ನೋವು ಕಳ್ಕೊಂಡವರಿಗೆ ಮಾತ್ರ ಗೊತ್ತು ಅಂತ ಜೋಗ್ತಿ ಅಮ್ಮ ಹೇಳಿದಾಗ, ಭೂಮಿ ಹೌದು ಅಮ್ಮ, ನೀವು ಹೇಳ್ತಾ ಇರೋದು ಕೂಡ ಸರಿಯಾಗಿದೆ, ನಮ್ಮ ಮನೆಯಲ್ಲಿ ಬಹಳ ಮುಖ್ಯವಾದವರೊಬ್ಬರು ಕಳೆದೋಗಿದ್ದಾರೆ, ಅವರು ನಮಗೆ ಸಿಗ್ತಾರಾ, ಯಾವಾಗ ಸಿಗ್ತಾರೆ ಅಂತ ಹೇಳಿ ಅಂತ ಭೂಮಿ ಕೇಳಿದಾಗ ಜೋಗ್ತಿ ಅಮ್ಮ ಖಂಡಿತವಾಗ್ಲೂ ಸಿಗ್ತಾರಮ್ಮ, ಹುಡುಕೋದು ಒಂದು ಬಾಕಿ ಐತೆ, ಚಿಂತೆ ಮಾಡಬೇಡ ಮಗಳ, ಅವರು ಕೂಡ ನಿಂತಾರನೆ ಸುರಕ್ಷಿತವಾದ ಜಾಗದಲ್ಲೇನೆ ಇದ್ದಾರೆ, ಆದಷ್ಟು ಬೇಗ ಅವರು ನಿಮ್ಮನ್ನ ಬಂದು ಸೇರ್ತಾರೆ ಅಂತ ಹೇಳಿ ಜೋಗ್ತಿ ಅಮ್ಮ ಹೇಳ್ತಾರೆ. ಅಷ್ಟರಲ್ಲೇನೆ ಅಲ್ಲಿಗೆ ಅಜಿತ್ ಕೂಡ ಬರ್ತಾರೆ. ಭೂಮಿ ಇಲ್ಲೇನ್ ಮಾಡ್ತಾ ಇದೆಯಾ, ಅಲ್ಲಿ ಎಂಗೇಜ್ಮೆಂಟ್ಗೆ ಎಲ್ಲ ಲೇಟ್ ಆಗ್ತಾ ಇದೆ, ಬೇಗ ಹೊರಟು ಬಾ ಅಂತ ಹೇಳಿದಾಗ, ಸಾಹೇಬ್ರೆ ಇಲ್ಲಿ ಬನ್ನಿ ಅಂತ ಭೂಮಿ ಅಜಿತನ್ನ ಕರೀತಾರೆ. ಜೋಗ್ತಿ ಅಮ್ಮನ ತೋರಿಸ್ಬಿಟ್ಟು, ಸಾಹೇಬ್ರೆ ಈ ಜೋಗ್ತಿ ಅಮ್ಮ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಶಾರದಮ್ಮ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅಂತ ಭೂಮಿ ಹೇಳಿದಾಗ ಅಜಿತ್ ಕೂಡ ತುಂಬಾನೇ ಖುಷಿಯಾಗಿ ಜೋಗ್ತಿ ಅಮ್ಮಗೆ ನಮಸ್ಕಾರ ಮಾಡ್ತಾರೆ. ಆಗ ಜೋಗ್ತಿ ಅಮ್ಮ ಭೂಮಿಗೆ, ಮಗಳ, ಜಗತ್ತು ಬಹಳ ವಿಶಾಲವಾಗೈತಿ, ನೀನು ಏನನ್ನ ಕೇಳ್ಕೊಳ್ತಾ ಇದೆಯಲ್ಲ ಅವರು ಖಂಡಿತವಾಗ್ಲಿ ನಿನ್ನ ಹತ್ರ ಬಂದೇ ಬರ್ತಾರೆ, ಆ ತಾಯಿ ಮಗಳನ್ನ ಹುಡ್ಕೊಂಡು ಬರ್ತಾರ ಅಂತ ಹೇಳ್ಬಿಟ್ಟು ಜೋಗ್ತಿ ಅಮ್ಮ ಹೇಳ್ತಾರೆ. ಆದ್ರೆ ಆ ಮಾತಿನ ಒಳಮರ್ಮ ಭೂಮಿಗೆ ಅರ್ಥ ಆಗೋದೇ ಇಲ್ಲ. ಇನ್ನು ಇದೆಲ್ಲ ಆದ್ಮೇಲೆ ಸ್ಟೇಜ್ ಮೇಲೆ ಮನೆಯವರೆಲ್ಲರೂ ಕೂಡ ತಯಾರಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸತ್ಯ ನಚಿಕೇತನ ರೆಡಿ ಮಾಡಿಸಿ ಕರ್ಕೊಂಬರ್ತಾರೆ. ಅಪ್ಪು ಕೂಡ ಅಂಜುನ ರೆಡಿ ಮಾಡಿಸಿ ಕರ್ಕೊಂಬರ್ತಾರೆ. ಇಬ್ರು ಕೂಡ ಅಕ್ಕಪಕ್ಕ ಕೂರಿಸ್ಬಿಟ್ಟು ಪುರೋಹಿತರು ಒಬ್ರಿಗೊಬ್ರು ಹಾರವನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇಬ್ರು ಕೂಡ ಒಬ್ರಿಗೊಬ್ರು ಹಾರವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇನ್ನು ಅವರನ್ನ ನೋಡಿ ಗಂಡು ಹೆಣ್ಣಿಗೆ ನಮ್ಮಿಬ್ರು ದೃಷ್ಟಿನೇ ತಾಗುತ್ತೆ ಅಂತ ದೇವಿಯಾನಿ ಹೇಳ್ತಾ ಇದ್ದಾಗ ಮನೆಯವರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಇನ್ನು ಅದೇ ಟೈಮ್ಗೆ ಅಶ್ವಿನಿ ಅಲ್ಲಿಗೆ ಬಂದ್ಬಿಡ್ತಾರೆ. ಅಲ್ಲಿಗೆ ಬಂದು ನಚ್ಚಿ ಮತ್ತೆ ಅಂಜು ಇಬ್ರನ್ನ ಕೂಡ ಹಾರ ಎಕ್ಸ್ಚೇಂಜ್ ಆಗ್ತಾ ಇರೋದನ್ನ ನೋಡಿ ಅಶ್ವಿನಿಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಈ ಕಡೆ ಪುರೋಹಿತರು ಈಗ ಉಂಗುರವನ್ನ ಬದಲಾಯಿಸ್ಕೊಳ್ಳೋ ಸಮಯ ತಗೊಳಪ್ಪ ಅಂತ ಹೇಳ್ಬಿಟ್ಟು ಉಂಗುರವನ್ನ ಅವರಿಬ್ಬರ ಮುಂದೆ ಹಿಡಿತಾರೆ. ಅದೇ ಟೈಮ್ಗೆ ಅಶ್ವಿನಿ ಸ್ಟಾಪ್ ಇಟ್ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಆಗ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇದಿಷ್ಟು ನಾಳೆಯ ಸಂಚಿಕೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.